ಸುಮಾರು ದಿವಸದಿಂದ ನೀವೆಲ್ಲ ಮೆಸೇಜ್ ಮಾಡ್ತಿದ್ರಿ ತಿಳಿ ಸಾರು ಮಾಡೋದು ತೋರಿಸಿ. ಈ ಹಿಂದೆ ನಾನು ನಿಮಗೆ ತಿಳಿ ಸಾರು ಪುಡಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ನೋಡಿ, ಇದು ಒಂದು 50 ml ಹಿಡಿಯುತ್ತೆ. ಇದರಲ್ಲಿ ಒಂದು 2 ಸೌಟು 3 ಹಸಿಮೆಣಸಿನ್ಕಾಯಿ ಸೀಳಿರೋದು. ನೋಡಿ, ನಾನು ಅರ್ಧ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ಹಾಕಿದ್ದೀನಿ. ಈ ಸಮಯದಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆ, ಅದನ್ನು ಇಲ್ಲಿಗೆ ಹಾಕಬೇಕು. ಸಾರಿನ ಪುಡಿ ಹೇಗೆ ಉರಿಬೇಕು ಅಂತ ನೀವು ಆವಾಗಲೇ ಕಲ್ತ್ಕೊಂಡಿದ್ದೀರ. ಅದೇ ಸಾರಿನ ಪುಡಿನ ನಾನು ಇಲ್ಲಿ ಬಳಸ್ತಿದ್ದೀನಿ. ಈ ಒಗ್ಗರಣೆನ ಇಲ್ಲಿಗೆ ಹಾಕುವ. ನಿಮ್ಮ ನೆಚ್ಚಿನ ತಿಳಿ ಸಾರು, ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ತಿಳಿ ಸಾರು ಮಾಡಿ ತೋರಿಸಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ನಿಮ್ಮ ಬಹುದಿನಗಳ ಬಯಕೆ, ಸುಮಾರು ದಿವಸದಿಂದ ನೀವೆಲ್ಲ ಮೆಸೇಜ್ ಮಾಡ್ತಿದ್ರಿ ತಿಳಿ ಸಾರು ಮಾಡೋದು ತೋರಿಸಿ ಅಂತ ಹೇಳಿ. ಇದು ಬಹಳ ಜನಗಳಿಗೆ ಇಷ್ಟ. ಡೈಜೆಷನ್ ತುಂಬ ಈಸಿಯಾಗಿರುತ್ತೆ, ಹಾಗೆ ಅದರ ಘಮ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇರೋ ಜನ ಎಲ್ಲ ತಿಳಿ ಸಾರನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಈ ಹಿಂದೆ ನಾನು ನಿಮಗೆ ತಿಳಿ ಸಾರು ಪುಡಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಅದೇ ತಿಳಿ ಸಾರಿನ ಪುಡಿಯಲ್ಲಿ ನಾನು ನಿಮಗೆ ಇವತ್ತು ತಿಳಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಅರ್ಧ ಪಾವು ತೊಗರಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗೋ ಹಾಗೆ. ಬೇಳೆ ಎಲ್ಲ ಕ್ಲೀನಾಗಿ ಕದರೋಗಿದೆ. ಜೊತೆಗೆ ಒಂದು 3 ಟೊಮ್ಯಾಟೊ ಹಣ್ಣನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ತಿಳಿ ಸಾರು ಮಾಡೋಣ. ಮೊದಲಿಗೆ ದೇವರ ಹೆಸರಲ್ಲಿ ಒಲೆಯನ್ನು ಹಚ್ತಾ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ನೋಡಿ, ಇದು ಒಂದು 50 ml ಹಿಡಿಯುತ್ತೆ. ಇದರಲ್ಲಿ ಒಂದು 2 ಸೌಟು ಹುಣಸೆ ಹಣ್ಣಿನ ನೀರು, ಜೊತೆಗೆ ಈ ಬೇಯಿಸಿಟ್ಕೊಂಡಿದ್ವಲ್ಲ ಈ ಟೊಮೆಟೊನ ಚೆನ್ನಾಗಿ ಹಾಗೆ ಇದರಲ್ಲಿ ಸೌಟಲ್ಲೇ ಇದು ಮಾಡಿ, ಅದು ಹಾಗಾಗೆ ಸಿಕ್ಕಿದ್ರೂ ಚಿಂತೆ ಇಲ್ಲ, ಅದು ಹಾಗೇ ಇರಬೇಕು. ಮನೆಗಳಲ್ಲಿ ಟೊಮೆಟೊ ದಪ್ಪಗೆ ಹಾಗೆ ಬೇಯಿಸಿರೋವಂಥ ಟೊಮೆಟೊ ಸಿಕ್ಕಿದ್ರೆ ಒಂಥರ ಹಿತವಾಗಿರುತ್ತೆ. ಅದನ್ನು ಬೇಕಾದರೆ ಸೈಡ್ಗೆ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಮೊಸರನ್ನ ತಿಂತೀವಲ್ಲ, ಆವಾಗ ಈ ಟೊಮೆಟೊ ಹಣ್ಣನ್ನು ಬೇಯಿಸಿರೋದನ್ನು ಜೊತೆಗೆ ನಂಚ್ಕೊಂಡು ತಿಂದರೆ ಭಾಳ ಅದ್ಭುತವಾಗಿರುತ್ತೆ. ಜೊತೆಗೆ ಒಂದು 3 ಹಸಿಮೆಣಸಿನ್ಕಾಯಿ ಸೀಳಿರೋದು, ಸ್ವಲ್ಪ ಹೆಚ್ಚಿರುವಂಥ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳುವ, ಒಂದು 2 ಟೀ ಸ್ಪೂನ್ನಷ್ಟು ಉಪ್ಪು. ನೋಡಿ, ನಾನು ಅರ್ಧ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ. ಇದಕ್ಕೆ ಒಂದಷ್ಟು ನೀರು ಹಾಕೋಣ. ಈಗ ಹಾಕಿರೋವಂಥ ಟೊಮೆಟೊ, ಬೆಲ್ಲ, ಹುಣಸೆಹಣ್ಣು ಎಲ್ಲ ಕುದಿಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ. ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಆ ಹುಣಸೆ ಹಣ್ಣಿನ ಸ್ಮೆಲ್, ಹಸಿ ವಾಸನೆ ಏನಿರುತ್ತೆ ಅದು ಹೋಗುತ್ತೆ. ಆ ಕುದ್ದ ಮೇಲೇ ಹಾಕಬೇಕು. ಕೆಲವ್ರು ಏನು ಮಾಡ್ತಾರೆ, ಆ ಬೇಳೆ ಬೆಂದ ತಕ್ಷಣ ಆ ಬೇಳೆಗೇ ಎಲ್ಲ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸಾರಿನ ಪುಡಿ ಎಲ್ಲ ಹಾಕಿ ಒಟ್ಟಿಗೆ ಇಟ್ಬಿಡ್ತಾರೆ ಬೇಗ ಆಗಲಿ ಅಂತ. ಅದು ಅಷ್ಟು ಚೆನ್ನಾಗಿರಲ್ಲ. ಯಾಕೆಂದರೆ ಆ ಹುಳಿ ವಾಸನೆ ಹೋಗಿರಲ್ಲ, ಟೊಮೆಟೊ ಸರಿಗೆ ಬೆಂದಿರಲ್ಲ. ಈ ಥರ ಚೆನ್ನಾಗಿ ಕುದ್ರೆ ನಾವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪಿನ ರಸ ಏನಿರುತ್ತೆ ಅದು ಆ ಹುಣಸೆ ಹಣ್ಣಿನ ನೀರಿನೊಳಗಡೆ
ಕ್ಲೀನಾಗಿ ಬೆರೆತು ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಧ್ಯ ಮಧ್ಯ ಇದು ದಪ್ಪಾಗಿ ಇತ್ತಲ್ಲ ಬೇಯಿಸ್ಕೊಂಡಿದ್ದಂಥ ಟೊಮೆಟೊ ಹಣ್ಣು ಅದು ಕೂಡ ಹೀಗೆ ಕಟ್ ಮಾಡ್ಕೊಳ್ಳಿ ಸಾಕು ಮಧ್ಯ ಮಧ್ಯ. ಸ್ನೇಹಿತರೆ ಬನ್ನಿ ನೋಡಿ, ಈ ಥರ ಚೆನ್ನಾಗಿ ಕುದ್ದಿದೆ. ಹುಣಸೆಹಣ್ಣಿನ ಹಸಕು ವಾಸನೆ ಹೋಗಿದೆ, ಬೆಲ್ಲ ಕರಗಿದೆ, ಉಪ್ಪು ಕರಗಿದೆ, ಎಲ್ಲ ಕ್ಲೀನಾಗಿ ಹೊಂದ್ಕೊಂಡಿದೆ. ಈ ಸಮಯದಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆ ಅದನ್ನು ಇಲ್ಲಿಗೆ ಹಾಕಬೇಕು. ಮೇಯ್ನು ನಾವು ಈ ಬೇಳೆ ಕಟ್ಟು ಯಾವ ಥರ ತಗೋತೀವಿ ಅದರ ಮೇಲೆ ಆ ತಿಳಿ ಸಾರಿನ ರುಚಿ ಘಮ ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ. ನೋಡಿ ಈ ಥರ ಆ ಬೇಳೆ ಚೆನ್ನಾಗಿ ಕಟ್ಟು ಹೊಂದ್ಕೋಬೇಕು. ಒಂದು ಕಡ್ಗೋಲು ತೊಗೊಂಡು ಈ ಥರ ಚೆನ್ನಾಗಿ ಮಸ್ತ್ಬಿಡಿ. ಆವಾಗ ಬೇಳೆ ಎಲ್ಲ ಕ್ಲೀನಾಗಿ ಬೆಂದಿರೋದು ಆ ನೀರಿನ ಜೊತೆ ಹೊಂದ್ಕೊಳ್ಳುತ್ತೆ. ತಿಳಿ ಸಾರು ಅಂತ ಅಂದರೆ ತೆಳ್ಳಗೆ ಇರಬೇಕು. ಅದಕ್ಕೇನು ಮಾಡಿದೆ, ಮತ್ತೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡೆ. ಎಲ್ಲ ಸೇರಿ ನಿಮಗೆ ಸುಮಾರು 1.5 ಲೀಟ್ರು ತಿಳಿ ಸಾರು ರೆಡಿಯಾಗುತ್ತೆ. ಎಷ್ಟಕ್ಕೆ? ಅರ್ಧ ಪಾವು ಬೇಳೆಯಲ್ಲಿ 1.5 ಲೀಟ್ರ್ ತಿಳಿ ಸಾರು. ಕಡಿಮೆ ಆದರೂ ಒಂದು 4 ಜನ ತೆಳ್ಳಗೆ ಕಲಿಸ್ಕೊಂಡ್ರು ನೀಟಾಗಿ 4ರಿಂದ 5 ಜನ ಅರ್ಧ ಪಾವು ತೊಗರಿ ಬೇಳೆಯಲ್ಲಿ ತಿಳಿ ಸಾರನ್ನು ಮಾಡ್ಕೋಬೋದು. 1.5 ಲೀಟ್ರ್ ತಿಳಿ ಸಾರು ಮಾಡ್ಬೋದು. ನೆಕ್ಸ್ಟು ನಾವು ಈ ಹಿಂದೆ ನಿಮಗೆ ತೋರಿಸ್ಕೊಟ್ಟಿದ್ದಂಥ ಸಾರಿನ ಪುಡಿ ಹುರಿಯೋ ಮೆಥಡು, ಸಾರಿನ ಪುಡಿ ಹೇಗೆ ಹುರಿಬೇಕು ಅಂತ ನೀವು ಆವಾಗಲೇ ಕಲ್ತ್ಕೊಂಡಿದ್ದೀರ. ಅದೇ ಸಾರಿನ ಪುಡಿನ ನಾನು ಇಲ್ಲಿ ಬಳಸ್ತಿದ್ದೀನಿ ನೋಡಿ. 1 2 ಖಾರ ಜಾಸ್ತಿ ಬೇಕು, ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಇದು ಮತ್ತೆ ಒಂದು ಸಾರಿ ಹೀಗೆ ಕಡಗುವಲ್ಲಿ ಹೀಗೆ ಮಿಕ್ಸ್ ಮಾಡಿಬಿಟ್ರೆ ಇಲ್ಲಿಗೆ ಇದು ಕುದಿ ಬಂದರೆ ತಿಳಿ ಸಾರು ರೆಡಿ. ನಾವೇನು ಮಾಡ್ತೀವಿ, ದೊಡ್ಡದನ್ನು ಮಾಡೋವಾಗ ಈ ಥರ ಕಡ್ಗೋಲಲ್ಲಿ ನಾವು ಇದು ಮಾಡ್ತಾ ಹೋಗೋಕ್ಕಲ್ಲ. ಆವಾಗ ಏನು ಮಾಡ್ತೀವಿ, ಕೈ ಪಾತ್ರೆ ತೊಗೊಂಡು ಒಂದು 2-3 ಸಾರಿ 4 ಸಾರಿ 5 ಸಾರಿ ಹೀಗೆ ಮೇಲಿಂದ ಕೆಳಗೆ ಇದು ಮಾಡ್ತೀವಿ, ಎತ್ತಿ ಸುರಿತೀವಿ. ಆ ಸುರಿದಾಗ ಬೆಂದಿರೋ ಬೇಳೆ, ಮುಕ್ಕಾಲು ಭಾಗ ಬೆಂದಿರೋ ಬೇಳೆ ಇವೆಲ್ಲ ಏನಾಗುತ್ತೆ, ಒಡೆದು ಕಟ್ಟಲ್ಲಿ ನೀರಿನೊಂದಿಗೆ ಮಸಾಲೆಯೊಂದಿಗೆ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ. ಆವಾಗ ಸಾರಿನ ರುಚಿ ಪೂರ್ತಿ ಹೊಂದಾಣಿಕೆ ಆಗುತ್ತೆ, ಹೊಂದ್ಕೊಳ್ಳುತ್ತೆ. ಇದನ್ನು ಕುದಿಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನೋಡಿ, ಸಾರಿನ ಒಗ್ಗರಣೆಗೆ, ತಿಳಿ ಸಾರಿನ ಒಗ್ಗರಣೆಗೆ ನಿಮಗೆ ಇಷ್ಟವಾದರೆ ತುಪ್ಪದಲ್ಲಿ ಕೊಡ್ಬೋದು, ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಬೋದು. ಆಯಿತಾ? ತುಪ್ಪದಲ್ಲೂ ಒಗ್ಗರಣೆ ಮಾಡ್ಬೋದು, ಕೊಬ್ಬರಿ ಎಣ್ಣೆಯಲ್ಲೂ ಒಗ್ಗರಣೆ ಮಾಡ್ಬೋದು, ಜೊತೆಗೆ ಕಡಲೆಕಾಯಿ ಎಣ್ಣೆಯಲ್ಲೂ ಒಗ್ಗರಣೆ ಮಾಡ್ಬೋದು, ರಿಫೈನ್ಡ್ ಆಯಿಲಲ್ಲೂ ಒಗ್ಗರಣೆ ಮಾಡ್ಬೋದು. ಈಗ ನಾನು ರಿಫೈನ್ಡ್ ಆಯಿಲ್ ಹಾಕ್ಕೊತಿದ್ದೀನಿ ಒಗ್ಗರಣೆಗೋಸ್ಕರ. ಯಾವುದು ಬೇಕಾದರೂ ತೊಗೊಳ್ಳಿ, ತುಪ್ಪದಲ್ಲೇ ಒಗ್ಗರಣೆ ಹಾಕಿ ಪರವಾಗಿಲ್ಲ. ಇದಕ್ಕೆ 1 ಸ್ಪೂನು, ಸಣ್ಣ ಸ್ಪೂನು ಸಾಸಿವೆ ಸಿಡಿಲಿ ಚೆನ್ನಾಗಿ. ಸಾಸಿವೆ ಸಿಡೀತಿದೆ. ಇದಕ್ಕೆ 1-2 ಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು. ಒಲೆ ಆಫ್ ಮಾಡಿ, ಒಗ್ಗರಣೆ ಒಲೆ ಆಫ್ ಮಾಡಿ, ಒಂದು ಚೂರು ಇಂಗು, SSP ಇಂಗು ಹಾಕಿದ್ದೀನಿ. ಇದನ್ನು ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಇಂಗು ಎಣ್ಣೆಯಲ್ಲಿ ಕ್ಲೀನಾಗಿ ಬೆರೆಯುತ್ತೆ ಒಗ್ಗರಣೆ ಜೊತೆಗೆ. ನಿಮಗಾಗ ಒಗ್ಗರಣೆಯ ಘಮ ಮಾರುದೂರಕ್ಕೂ ಚೆನ್ನಾಗಿ ಕಾಣುತ್ತೆ. ಈ ಒಗ್ಗರಣೆನ ಇಲ್ಲಿಗೆ ಹಾಕುವ. ನೋಡಿ, ಹೀಗೆ ಹಾಕ್ಕೊಂಡ್ರೆ ಅದರಲ್ಲಿರೋವಂಥ ಇಂಗು, ಸಾಸಿವೆ ಪ್ರತಿಯೊಂದೂ ಬಂದುಬಿಡುತ್ತೆ. ಚೆನ್ನಾಗಿ ಕುದೀತಿದೆ. ಇದಕ್ಕೆ ಮೇಲ್ಗಡೆ
ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ನಿಮ್ಮ ನೆಚ್ಚಿನ ತಿಳಿಸಾರು, ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ತಿಳಿಸಾರು. ನೀವು ಜ್ವರ ಬಂದರೂ ತಿನ್ಬೋದು, ಬಾಯಿ ಕೆಟ್ಟೋಗಿದ್ರೂ ತಿನ್ಬೋದು, ಅಜೀರ್ಣ ಆಗಿದ್ದರೂ ತಿನ್ಬೋದು. ಭಾಳ ಉತ್ತಮವಾದ ಒಂದು ಆಹಾರ ಸಾರು, ತಿಳಿ ಸಾರು ಬೆಸ್ಟ್ ಊಟಕ್ಕೆ ಮಾಡಿ ತೋರಿಸಿದ್ದೀನಿ. ಸ್ನೇಹಿತರೆ, ಹೀಗೆ ಮಾಡಿ. ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಉಪಯೋಗಿಸೋರು ಇದಕ್ಕೆ ಬೆಳ್ಳುಳ್ಳಿನ ನಾವೇನು ಒಗ್ಗರಣೆ ಹಾಕಿದ್ವಿ, ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಒಣಮೆಣಸಿನ್ಕಾಯಿ ಹಿಂಗೆ ಹಾಕಿದ್ವಲ್ಲ, ಹಿಂಗಿಗೆ ಬದಲು ಒಂದಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಅದ್ರ ಜೊತೆಗೆ 1 ನಿಮಿಷ ಫ್ರೈ ಮಾಡಿಬಿಟ್ಟು ಆ ಒಗ್ಗರಣೆ ತೆಗೆದು ಇದ್ರ ಮೇಲೆ ಹಾಕ್ಕೊಂಡ್ರೆ ನಿಮಗೆ ಬೆಳ್ಳುಳ್ಳಿ ಹಾಕಿರುವಂತಹ ತಿಳಿಸಾರು ಕೂಡ ರೆಡಿಯಾಗುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ ಉಪಯೋಗಿಸಿಲ್ಲ, ಹಿಂಗೆ ಹಾಕಿದ್ದೀನಿ. ಪಕ್ಕ ಬ್ರಾಹ್ಮಣರ ಮನೆಯಲ್ಲಿ ಹೇಗೆ ತಿಳಿಸಾರು ರುಚಿಯಾಗಿರುತ್ತೆ ಅದನ್ನು ನಿಮ್ಮ ಎದುರುಗಡೆ ತೋರಿಸಿದ್ದೀನಿ ಅಂತ ಹೇಳ್ತಾ ತಿಳಿಸಾರು ರೆಡಿ ಇದೆ. ಈ ದಿನದ ತಿಳಿಸಾರಿನ ಎಪಿಸೋಡನ್ನು ಮುಗಿಸ್ತಾ ಹೋಗಿದ್ದು ಬರ್ತೀನಿ. ನಮಸ್ಕಾರ.